ನಮಸ್ತೆ ಎಲ್ಲರಿಗೂ. ಹೇಗಿದೆ ಜೀವನ? ಹೇಗಿದ್ರು ತಲೆ ಕೆಡ್ಸ್ಕೊಳ್ಬೇಡಿ. ಮುಂದಿನ ವರ್ಷ ತುಂಬಾ ಚೆನ್ನಾಗಿದೆ ಎಲ್ರಿಗೂ. ಈವನ್ ಮೇಷರಾಶಿಯವರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ, ಎಲ್ಲ ಚೆನ್ನಾಗಿದೆ. ಸಣ್ಣ ಸಣ್ಣ ರೆಮಿಡಿ ಮಾಡ್ಕೊಂಡ್ರೆ ನಿಮ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ. ತುಂಬಾ ಓವರ್ ಥಿಂಕ್ ಮಾಡಕ್ ಹೋಗ್ಬೇಡಿ. ಸೊ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದ್ ಸಿಚುವೇಶನ್ ಎಂಡ್ ಆಗೋದ್ರಲ್ಲಿ ಇದೆ. ಯಾರ್ದೋ ಒಬ್ಬರದು ಸಾವಿನ ಸುದ್ದಿನ ಈ ವಾರದಲ್ಲಿ ಅಥವಾ ಈ ವರ್ಷದಲ್ಲಿ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಏನೇ ಆದ್ರೂ ಕೂಡ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೆನ್ಸ್ ಕಂಟ್ರೋಲ್ ಅಲ್ಲಿ ಇರ್ಲಿ ಅನ್ನುವಂಥದ್ದು ಇದೆ. ನಿಮ್ಗೆ ಯಾರು ತೊಂದರೆ ಕೊಟ್ರು, ನಿಮ್ಮನ್ನ ಯಾರು ಅಂತ್ಯ ಮಾಡೋದಕ್ಕೆ ನೋಡಿದ್ರು, ನಿಮ್ಗೆ ಯಾರು ಅವಮಾನ ಮಾಡೋದಕ್ಕೆ ನೋಡಿದ್ರು, ಅವರು ನಿಮ್ಮ ಜೀವನನ ಒಂದ್ ರೀತಿ ಕಪ್ಪು ಚುಕ್ಕೆ ಮಾಡ್ಬೇಕು ಅಂತ ನೋಡಿದ್ರು, ಅವರು 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 ಯಾರ್ಯಾರಿದಾರೋ ಅವರೆಲ್ಲರೂ ಬಂದು ನಿಮ್ಗೆ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಹೇಳ್ಕೊಳ್ತಾರೆ. ಜೊತೆಗೆ ಬಹಳ ಪ್ರಮುಖವಾಗಿ ನಿಮ್ಮ ಒಂದು ತಂದೆಯ ಸ್ಥಾನದಲ್ಲಿ ಇದ್ದವರಿಗೆ ನೀವೇನಾದ್ರೂ ತಪ್ಪು ಮಾಡಿದ್ರೆ, ತೊಂದರೆ ಮಾಡಿದ್ರೆ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ. ನಿಮ್ಮ ಇಷ್ಟ ದೈವದ ಹತ್ರ ಒಂದು ಕ್ಷಮೆನ ಕೇಳಿ. ನಿಮ್ಮ ಕುಲ ದೈವದ ಹತ್ರ ಒಂದು ಕ್ಷಮೆನ ಕೇಳಿ. ನಿಮ್ಮ ಗ್ರಾಮ ದೇವಿ ಹತ್ರ ಕ್ಷಮೆನ ಕೇಳಿ. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದು ಮರದಲ್ಲಿ ಇರುವಂತ ಎಲ್ಲ ನೆಗೆಟಿವಿಟಿನೂ ದೂರ ಮಾಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಇಂದ್ರಿಯಗಳ ನಿಗ್ರಹ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಸೆನ್ಸ್ ಕಂಟ್ರೋಲ್ ನಿಮ್ ಜೊತೆ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ರಾಜಕೀಯ ಭೀಷ್ಮನಿಗೆ ಒಂಚೂರು ಅನಾರೋಗ್ಯದ ಜೊತೆಗೆ ಒಂದಷ್ಟು ತೊಂದರೆಗಳನ್ನ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಇವ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಆದಷ್ಟು ಬೇಗ ಆ ಒಂದು ಕಠಿಣ ಪರಿಸ್ಥಿತಿಯಿಂದ ಅವ್ರನ್ನ ಹೊರಗೆ ಕರ್ಕೊಂಬರ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ದೀರ್ಘಾಯುಷ್ಮಾನ್ ಭವ ಅನ್ನುವಂಥ ಆಶೀರ್ವಾದ ಕೂಡ ಇಲ್ಲಿ ಇದೆ. ಸೊ ಹಾಗಾಗಿ ಇನ್ನೊಂದಷ್ಟು ದಿನ ಆಯಸ್ಸಿರುತ್ತೆ. ಇನ್ನ ಒಂದಷ್ಟು ವರ್ಷಗಳ ಕಾಲ ಇದೆ. ಜಗತ್ತನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ನಡೆಸಬೇಕಾಗಿರೋದು ಭೀಷ್ಮರ, ರಾಜಕೀಯ ಭೀಷ್ಮರ ಒಂದು ಕರ್ತವ್ಯ ಇದೆ. ಸೊ ಅವರನ್ನ ಕಾಪಾಡಿ ಅನ್ನುವಂಥದ್ದು ಇದೆ. ಒಂದು ವಾರ್ನಿಂಗ್ ಕೂಡ ಇದೆ ಇಲ್ಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಯಾವುದೇ ಕಾರಣಕ್ಕೂ ಗೊಂದಲ ಮಾಡ್ಕೊಳ್ದಿರ ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೇವರ ಪ್ರಾರ್ಥನೆ ಮಾಡಿ. ಎಸ್ಪೆಷಲಿ ಕೃಷ್ಣನ ಆರಾಧನೆ ಜೋರಾಗಿ ನಡೀಲಿ ಅನ್ನುವಂಥದ್ದು ಇದೆ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಜೊತೆಗೆ ಯಾರಿಗೋ ದೇವ್ರನ್ನ ಹುಡುಕ್ತಾ ಇದ್ದೀರಾ, ಬಟ್ ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಪಶು ಪಕ್ಷಿಗಳಲ್ಲಿ ದೇವ್ರು ಕಾಣ್ರಿ ಅನ್ನುವಂಥದ್ದು ಕೂಡ ಇದೆ. ಮನೆಯಿಂದ ದೂರದಲ್ಲಿ ಎಲ್ಲೋ ಒಂದು ನದಿಯ ಅಥವಾ ಕೆರೆ ಅಥವಾ ಹೊಳೆ ಏನಿದೆಯೋ ಗೊತ್ತಿಲ್ಲ, ನೀರಿದೆ. ಅದರ ತೀರದಲ್ಲಿ ಒಂದು ಬಂಡೆ ಇದೆ. ಆ ಬಂಡೆಯ ಒಳಗೆ ನಿಮಗೆ ಬೇಕಾಗಿರುವಂತ ಶ್ರೀಹರಿ ಕೂತಿದ್ದಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ದೇವರೆಲ್ಲ ನೋಡ್ತಿದ್ದಾನೆ, ನೀವು ಕೂಡ ದೇವ್ರನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಅಷ್ಟು ಸುಲಭವಾಗಿ ಯಾರನ್ನು ಇಲ್ಲ ಅನ್ಸೋದಕ್ಕಾಗೋದಿಲ್ಲ ಅನ್ನುವಂಥದ್ದು. ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡು ಆಟ ನೋಡ್ತಾ ಇರಿ, ನಿಮ್ಮ ಕರ್ಮ ಫಲಗಳು ಹೇಗೆ ಆಟ ಆಡಿಸುತ್ತೆ ನಿಮ್ಮನ್ನ ಅನ್ನುವಂಥದ್ದು. ಅಂದ್ರೆ ಯಾರೋ ತೊಂದರೆ ಮಾಡಿದ್ದಾರೆ, ಯಾರೋ ನೋವು ಮಾಡಿದ್ದಾರೆ ನಿಮ್ಗೆ, ಆ ನೋವಿಂದ ಹೊರ ಬರಕ್ಕಾಗ್ತಿಲ್ಲ, ಅವ್ರಿಗೇನು ಶಿಕ್ಷೆ ಕೊಡಕ್ಕಾಗ್ತಿಲ್ಲ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳಿ. ಭಗವಂತ ಎಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ದಾನೆ. ಯಾಕೆ ಅಂದ್ರೆ ಡಿವೈನ್ ಟೈಮಿಂಗ್ಗೋಸ್ಕರ ಕಾಯ್ತಿದ್ದಾನೆ ಅಷ್ಟೇನೆ. ಆ ಟೈಮಿಂಗ್ ಬಂದಾಗ ಎಲ್ಲವೂ ಕೂಡ ಸರಿ ಹೋಗುತ್ತೆ. ನಿಮ್ಮ ಪ್ರಾರ್ಥನೆ, ನಿಮ್ಮ ಭಕ್ತಿ, ನಿಮ್ಮ ಭಜನೆ, ನಿಮ್ಮ ಪೂಜೆ, ನಿಮ್ಮ ಸೇವೆಗಾಗಿ ಭಗವಂತ ಕಾಯ್ತಿದ್ದಾನೆ. ನೀವು ಭಗವಂತನ ಸೇವೆ ಮಾಡಿ ಅಷ್ಟೇ, ಮಿಕ್ಕಿದ್ದು ಭಗವಂತ ನೋಡ್ಕೊಳ್ತಾನೆ ಅನ್ನುವಂಥದ್ದು ಇದೆ. ಜಲಪ್ರಳಯದ ಮುನ್ಸೂಚನೆಗಳು ತುಂಬಾ ದೊಡ್ಡ ಮಟ್ಟದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಹೆಚ್ಚಿನ ಒಂದು ಮಳೆ ಬರುತ್ತೆ ಅನ್ನುವಂಥದ್ದು ಇದೆ. ಕೇದಾರ್ನಾಥ್, ಬದ್ರಿನಾಥ್ ಈ ಪ್ರದೇಶಗಳಲ್ಲೂ ಕೂಡ ಚಾರ್ಧಾಮ್ ಯಾತ್ರಿಗಳಿಗೆ ಒಂಚೂರು ಎಚ್ಚರಿಕೆನ ವಹಿಸ್ಬೇಕು. ಹೋಗೋದಿದ್ರೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಅಲ್ಲಿ ಒಂದಷ್ಟು ಅವಘಡಗಳು ಆಗತ್ತೆ, ಅಗ್ನಿ ಅವಘಡಗಳು ಜೊತೆಗೆ ಜಲ ಅವಘಡಗಳು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ರಕ್ಷೆ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಎಂಥದ್ದೇ ಮಳೆ ಬಂದ್ರು, ವಿಪರೀತ ಮಳೆ ಕೆಲವು ಕಡೆ ಆಗುತ್ತೆ, ಏನೂ ಆಗೋದಿಲ್ಲ, ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಸ್ಯಾಕ್ರಿಫೈಸ್ ಇದೆ ಇಲ್ಲಿ, ಗಣೇಶನ ಆಶೀರ್ವಾದ ಇದೆ. ನಿಮ್ಮ ಈ ಸಮಯ ವ್ಯರ್ಥ ಆಗಿಲ್ಲ. ನೀವೇನು ಸಮಯ ವ್ಯರ್ಥ ಆಯ್ತು, ನನ್ನ ಟೈಮ್ ವೇಸ್ಟ್ ಆಯ್ತು,
ಈ ಸಮಯ ನಾನು ಬೇರೆ ಕಡೆ ಮಾಡಿದರೆ ಅಥವಾ ಬೇರೆ ಕಡೆ ಕೊಟ್ಟಿದ್ರೆ ಆ ಸಮಯ ನಂಗೆ ಏನಾದರೂ ಉಪಯೋಗಕ್ಕೆ ಬರ್ತಿತ್ತು. ಇಲ್ಲಿ ಬಂದು ನಾನು ತಪ್ಪು ಮಾಡಿದೆ ಅಥವಾ ಈ ಈ ತ್ಯಾಗ ಮಾಡಿ ನಾನು ತಪ್ಪು ಮಾಡಿದೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಹಾಗೆ ಅನ್ಕೊಬೇಡಿ. ನೀವೇನು ತ್ಯಾಗ ಮಾಡಿದ್ದೀರಾ ಆ ತ್ಯಾಗ ತುಂಬ ದೊಡ್ಡ ಮಟ್ಟದ್ದು ಇದೆ. ಅದಕ್ಕೆ ತುಂಬ ವಿಶೇಷವಾದಂಥ ಬೆಲೆ ಇದೆ. ಆ ತ್ಯಾಗಕ್ಕೆ ಸರಿಯಾದ ಸನ್ಮಾನ ಕೂಡ ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚು ಹಣ್ಣು ಆಹಾರನ ನೈವೇದ್ಯ ಮಾಡಿ ಭಗವಂತನಿಗೆ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳೆಲ್ಲರೂ ಕೂಡ ನಿಗ್ರಹದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಜನ್ಮ ಎರಡು ಕೇಳಿಸ್ತಾ ಇದೆ ನನಗೆ. ಮುಂದಿನ ಜನ್ಮ ಅಥವಾ ಮುಂದಿನ ದಿನಗಳಲ್ಲಿ ನಿಮಗೆ ಪರಶುರಾಮರ ಆಶೀರ್ವಾದ ಕೂಡ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಪರಶುರಾಮರಿಗೆ ಸಂಬಂಧಪಟ್ಟಂತ ಒಂದು ವಸ್ತು ಕೂಡ ನಿಮಗೆ ಸಿಗುತ್ತೆ. ಪರಶುರಾಮರ ಆಶೀರ್ವಾದ ಕೂಡ ಸಿಗುತ್ತೆ ಅನ್ನುವಂಥದ್ದು. ನಿಜವಾಗ್ಲೂ ಪರಶುರಾಮರೇ ಉಪಯೋಗಿಸಿರುವಂಥದ್ದೇ ಸಿಗುತ್ತೆ ಅನ್ನುವಂಥದ್ದು ಇದೆ. ಶಕ್ತಿ ಗಣಪತಿಯ ಆಶೀರ್ವಾದ ನಿಮ್ಮೇಲಿರೋವರೆಗೂ ಯಾರೂ ನಿಮ್ಮನ್ನ ಅಥವಾ ನಿಮ್ಮ ಪ್ರೀತಿ ಪಾತ್ರರನ್ನ ತೊಂದರೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ದೇವರಿಗೆ ಒಂದು ಛತ್ರಿ ಚಾಮರದ ರೀತಿಯಲ್ಲಿ ಏನೋ ಕೊಡಬೇಕು ಅಂದ್ಕೊಂಡಿದ್ದೀರಾ, ಅದನ್ನ ಕೊಟ್ಟಿಲ್ಲ, ಅದನ್ನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಒಂದು ಸಿಂಹಾಸನ ಥರದ್ದು ಅಥವಾ ಒಂದು ಚೇರ್ ಅಥವಾ ಏನೋ ಒಂದು ಪೀಠದ ಥರ ಏನೋ ಬರುತ್ತೆ ಆಶೀರ್ವಾದ ರೂಪದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಗಣೇಶನ ಆಶೀರ್ವಾದ ತುಂಬ ದೊಡ್ಡದಾಗಿ ಇದೆ. ಗಣೇಶ ನಿಮ್ಗೆ ಆಶೀರ್ವಾದ ಮಾಡಿ ಬಿಡ್ಬಿಟ್ಟಿದ್ದಾನೆ. ಸೊ ನೀವೇನೇ ಮಾಡಿದ್ರು ಅದು ನಡೀತಾ ಹೋಗುತ್ತೆ. ಪದೇ ಪದೇ ಗಣೇಶ ನಂಗೆ ಇದು ಮಾಡಲಿಲ್ಲ, ಅದು ಮಾಡಲಿಲ್ಲ, ಅದು ಮಾಡು, ಇದು ಮಾಡು, ಹೇಳೋದನ್ನ ಕೇಳೋದನ್ನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಶಿವನ ಆಶೀರ್ವಾದ, ಶಿವಯ್ಯ ಆಶೀರ್ವಾದ, ಸುಬ್ರಹ್ಮಣ್ಯನ ಆಶೀರ್ವಾದ, ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ, ಆಂಜನೇಯನ ಆಶೀರ್ವಾದ, ಸರ್ಪದೇವತೆಯ ಆಶೀರ್ವಾದ ನಿಮ್ಮೇಲೆ ಯಾವಾಗಲೂ ಇದೆ ಅನ್ನುವಂಥದ್ದು ಇದೆ. ಹೊಟ್ಟೆಯ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಹೊಟ್ಟೆಯ ತೂಕನ ಇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಾಲುಗಳ ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನೀವು ನೀವಾಗಿ ವಾಪಸ್ ಬರ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ಧ್ಯಾನ, ಒಂದು ಬ್ರಹ್ಮಜ್ಞಾನ ಅಥವಾ ಬ್ರಹ್ಮ ಜ್ಞಾನದ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮೆಲ್ಲ ಪ್ರಾರ್ಥನೆಗಳು ಭಗವಂತನಿಗೆ ಮುಟ್ಟಿಬಿಟ್ಟಿದೆ. ಆ ಭಗವಂತನಿಗೆ ಮುಟ್ಟಿರುವಂಥ ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ಎಲ್ಲಾನು ಕೇಳಿಸ್ಕೊಂಡಿರುವಂಥ ಭಗವಂತ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ತರಬೇಕು ಅಂತ ಅನ್ಕೊಂಡಿದ್ದಾರೆ, ತರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಪಂಚಮುಖಿ ಆಂಜನೇಯನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇದೆ. ಎಲ್ಲವೂ ನನ್ನ ನಿಗ್ರಹದಲ್ಲಿದೆ, ನನ್ನ ಆಶೀರ್ವಾದ ಇದೆ, ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯ ಅನ್ನುವಂಥ ರೀತಿಲಿ ಇದೆ. ಒಂದು ರೀತಿ ಯಾವಾಗಲೂ ಪ್ರಿಪೇರ್ ಆಗಿ ಇರು. ನಿನ್ನ ಬಗ್ಗೆ ಒಂದಷ್ಟು ಭಯ ಇರಲಿ ನಿನ್ನ ಶತ್ರುಗಳಿಗೆ. ಯಾವಾಗಲೂ ಒಂದು ರೀತಿ ಕೇರ್ಲೆಸ್ ಆಗಿ ಇರಬೇಡ, ಅಥವಾ ಯಾವಾಗಲೂ ವಿತ್ ರೆಡಿ ಇರು ವೆಪನ್ ಜೊತೆ ಅನ್ನುವಂಥ ರೀತಿಲಿದೆ. ಗೊತ್ತಿಲ್ಲ ಈ ವರ್ಡ್ ಉಪಯೋಗಿಸ್ಬೇಕೋ ಇಲ್ವೋ ಗೊತ್ತಿಲ್ಲ. ಹೇಗೆ ಎಲ್ಲ ದೇವರು ತಮ್ಮ ಆಯುಧಗಳನ್ನ ಇಟ್ಕೊಂಡು ಇರ್ತಾರೆ, ಹಾಗೇನೆ ನಿಮ್ಮ ರಕ್ಷಣೆಗೆ ನೀವೇನು ಬೇಕೋ ಅದನ್ನ ಮಾಡಿಕೊಂಡು ರೆಡಿ ಇರಿ. ಸೊ ಒಮ್ಮೆ ಶತ್ರು ನಿಮ್ಮ ಕಡೆ ನೋಡಿದ್ರು ಕೂಡ ನಿಮಗೆ ಭಯ ಬರಬೇಕು, ಆ ಥರ ಇರಿ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಧೂಪ ದೀಪ ನೈವೇದ್ಯ ಪ್ರಾರ್ಥನೆ ಇದೆಲ್ಲ ಬೇಕು, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಾರಾಯಣ ಮತ್ತು ಆಂಜನೇಯ ವಿಶೇಷವಾದಂಥ ಸಂವಾದ ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್ ಮಾಡಿ, ಶಾಂತ ಮನಸ್ಸಿನಿಂದ ಮೆಡಿಟೇಷನ್ ಮಾಡಿ. ನನಗೆ ಗೊತ್ತಿದೆ ಯಾವಾಗ ಯಾರನ್ನ ನಿರ್ನಾಮ ಮಾಡಬೇಕು ಅನ್ನುವಂಥದ್ದು. ಸೊ ಕರ್ಣ ಇದ್ರೂ ಹೋಗಲೇಬೇಕು, ರಾವಣ ಇದ್ರೂ ಕೂಡ ಹೋಗಲೇಬೇಕು. ಸೊ ಹಾಗಾಗಿ ಯೋಚನೆ ಮಾಡಬೇಡಿ, ನಾನು ಇವ್ರನ್ನ ಸರಿಪಡಿಸ್ತೀನಿ, ಇವ್ರನ್ನ ಕಾಪಾಡ್ತೀನಿ, ಅವ್ರನ್ನ ಕಾಪಾಡ್ತೀನಿ, ಇವ್ರನ್ನ ಬಿಡ್ತೀನಿ, ಅವ್ರನ್ನ ಬಿಡ್ತೀನಿ, ಹಾಗೇನಿಲ್ಲ. ಎಲ್ಲರನ್ನೂ ಕೂಡ ನಾನು ದ ಎಂಡ್ ಮಾಡುವಂಥ ಪರಿಸ್ಥಿತಿ ಬಂದಾಗ ಮಾಡೇ ಮಾಡ್ತೀನಿ. ಈಗ ಶಾಂತವಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನನ್ನ ಕೈಲಿ ಈ ಅಸ್ತ್ರ ಇದೆ, ನಾನು ಇದನ್ನ ಬಿಟ್ಟರೆ ನೀವು ಯಾರೂ ಉಳಿಯಲ್ಲ, ಈಗಲಾದರೂ ಬುದ್ಧಿ ಕಲಿತೀರಾ ಇಲ್ವಾ ಅನ್ನುವಂಥ ಒಂದು ವಾರ್ನಿಂಗ್ ಇದೆ. ನಿಮಗೆ ಬಿಟ್ಟಂಥ ವಿಚಾರ, ನಿಮ್ಮ ವಾರ್ನಿಂಗ್ ಹೇಗೆ ನೀವು ತಗೊಳ್ತೀರಾ ಅನ್ನುವಂಥ. ಸೊ ಎಸ್, ಎಲ್ಲವೂ ಕೂಡ ಪರಿಸ್ಥಿತಿ ಶಾಂತವಾಗಬೇಕು, ಎಲ್ಲವೂ ಕ್ಲಾರಿಟಿಗೆ ಬರಬೇಕು, ಮತ್ತೆ ಧ್ಯಾನ ಶುರು ಆಗಬೇಕು, ಮತ್ತೆ ಸುನಾದ ನುಡಿಬೇಕು, ಮತ್ತೆ ಆ ಒಂದು ವಾಗ್ದೇವಿಯ ಛಾಪು ವಾಪಸ್ ಬರಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಕತ್ತಲು ಕಳೆದು ಬೆಳಕು ಹರಿಯುವಂಥ ಸಮಯ, ಸೊ ಒಂದಷ್ಟು ನೆಗೆಟಿವಿಟಿಗಳು ಬಂಧನಗಳು ದೂರ ಆಗುವಂಥ ಸಮಯ, ಎಲ್ಲ ಅಜ್ಞಾನಗಳು ದೂರ ಆಗುವಂಥ ಸಮಯ ಬರ್ತಾ ಇದೆ. ಸುಜ್ಞಾನದ ಸುದೆ ಹರಿಯೋದ್ರಲ್ಲಿ ಇದೆ
ಅನ್ನೋದು ಕೂಡ ಇದೆ. ಶಾರದಾ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಇದೆ. ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಸದ್ಯಕ್ಕೆ ಇರುವಂತ ಜೀವನನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಇರುವಂತ ಜೀವನನ ಸರಿಯಾದ ರೀತಿಯಲ್ಲಿ ಜೀವಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳನ್ನೆಲ್ಲ ಮಟ್ಟ ಹಾಕ್ತಾ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ಜನ್ಮ ಮುಂದಕ್ಕೆ ಬಿಟ್ಬಿಡಿ. ಈಗಿರುವಂತ ಜನ್ಮದಲ್ಲಿ ಯಾವ ರೀತಿ ಪ್ರೀತಿನ ಹಂಚಬೇಕು, ಯಾವ ರೀತಿ ಪ್ರೀತಿನ ಗಳಿಸ್ಬೇಕು, ಯಾವ ರೀತಿಲಿ ಯಶಸ್ಸನ್ನ ಪಡ್ಕೊಳ್ಬೇಕು, ಇದ್ರ ಕಡೆ ಗಮನನ ಕೊಡಿ. ಭಗವಂತ ಹೇಳ್ದಾಗ ನೀವು ಮುಂದುವರಿರಿ, ಭಗವಂತ ಬೇಡ ಅಂದಾಗ ನೀವು ಸುಮ್ಮನಿರಿ ಅನ್ನುವಂಥದ್ದು ಇದೆ. ಸೊ ಕೋಪದಲ್ಲಿ ಕುಯ್ಕೊಂಡಂತ ಮೂಗು ಮತ್ತೆ ವಾಪಸ್ ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಂಟ್ರೋಲ್ ಇರ್ಲಿ ನಿಮ್ ಜೀವನ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರಹಸ್ಯಗಳು ಇದೆ. ರಹಸ್ಯ ಶತ್ರುಗಳು ಹೆಚ್ಚಾಗಿ ಇದ್ದಾರೆ ನಿಮ್ಮ ಮೇಲೆ ಅನ್ನುವಂಥದ್ದು ಇದೆ. ರಹಸ್ಯ ಶತ್ರುಗಳು ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಪ್ರಿಪೇರ್ ಆಗಿ ಇರಿ ಅನ್ನುವಂಥದ್ದು ಇದೆ. ಅವ್ರು ಏನೇ ಸಮಸ್ಯೆ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ನಿಮ್ಮ ಪ್ರಯಾಣ, ನಿಮ್ಮ ಜೀವನ, ಕೆಲವು ಒಂದು ತಂದೆ ತಾಯಿಯರ ಆಶೀರ್ವಾದ ಅಥವಾ ನಿಮ್ಮ ಹಿರೀಕರ ಆಶೀರ್ವಾದ, ನಿಮ್ಮ ಕುಲದೇವರ ಆಶೀರ್ವಾದದಿಂದ ನಿಮ್ಗೇನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಗೆ ತೊಂದರೆ ಮಾಡ್ತಿರೋರೆಲ್ಲರೂ ನಿಮ್ಮವ್ರೇನೆ. ಗೊತ್ತಿಲ್ಲ, ಕಲಿಯುಗದಲ್ಲಿ ಸಂಬಂಧಗಳಿಗೆ ಅರ್ಥನೇ ಇಲ್ಲ. ಅಪ್ಪ ಅಮ್ಮ, ಅಣ್ಣ ತಮ್ಮ, ಬಂಧು ಬಳಗ ಇದ್ಯಾವುದಕ್ಕೂ ಅರ್ಥನೇ ಇಲ್ದಂಗಾಗಿದೆ. ಇವ್ರ ಕಡೆಯಿಂದನೇ ನಿಮ್ಗೆ ತೊಂದರೆ ಆಗ್ತಿದೆ. ನೀವಿರುವಂತ ಸ್ಥಳ ಬಿಟ್ಟು ಹೋಗ್ಬೇಕು, ಸಾಧ್ಯ ಆದ್ರೆ ನಿಮ್ ಪ್ರಾಣನೇ ಬಿಟ್ಟು ಹೋಗ್ಬಿಡ್ಬೇಕು, ಈ ತರ ಸಮಸ್ಯೆನ ಮಾಡ್ತಿದ್ದಾರೆ. ಮಾಡೋರು ಆ ಸಮಸ್ಯೆನ ಅವರೇ ಎದುರಿಸ್ತಾರೆ. ಯಾಕೆ ಅಂದ್ರೆ ಈ ವರ್ಷ ಇರೋದೇ ಹಾಗೆ. ಸೊ ಹಾಗಾಗಿ ಅವ್ರಿಗೆ ಅವರ ಕರ್ಮ ರಿಟರ್ನ್ ಆಗತ್ತೆ. ಸೊ ಯಾರು ನಿಮ್ಮನ್ನ ಏನೇ ಮಾಡಿದ್ರು ನೀವು ತಲೆ ಕೆಡ್ಸ್ಕೊಳ್ಬೇಡಿ. ಸದ್ಯಕ್ಕೆ ಏನು ಸಿಂಗಲ್ ಆಗಿ ವಾರಿಯರ್ ಆಗಿದ್ದೀರಾ, ಈಗ ಅದರಿಂದ ಹೊರಗೆ ಬಂದು ನಿಮ್ಮ ಫ್ಯಾಮಿಲಿ ಲೈಫ್ ಕಡೆ ಗಮನ ಕೊಡುವಂತ ಸಮಯ. ಫ್ಯಾಮಿಲಿ ಲೈಫ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಶಿವನ ಆಶೀರ್ವಾದ, ಶಿವನ ಫ್ಯಾಮಿಲಿಯ ಆಶೀರ್ವಾದ ಇಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ರೀಬರ್ತ್ ಎನರ್ಜಿಗೆ ಹೋಗ್ತೀರಾ ಅನ್ನುವಂಥದ್ದು. ಬೇರೆ ಅಧಿಕಾರ ಅಥವಾ ಕರ್ತವ್ಯದ ಕರೆಗೋಸ್ಕರ ನೀವು ಬೇರೆ ಸ್ಥಳಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಈ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಸೊ ಈ ಒಂದು ಯಶಸ್ವಿಯಾಗಿ ಏನು ಕಾರ್ಯ ಮಾಡಕ್ಕೆ ಬಂದಿದ್ರಿ, ಈ ಕಾರ್ಯ ಸಂಪೂರ್ಣವಾಗಿ ಯಶಸ್ವಿ ಮಾಡಿಕೊಟ್ಟು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ, ಯಾರೋ ದೂರ ಆಗ್ತಾರೆ ಬಿಟ್ಟು ಅನ್ನುವಂಥದ್ದು. ಬಟ್ ಅವರಿಗೆ ಖುಷಿ ಇದೆ ಹೋಗೋದು, ಹೋಗ್ಲಿಕ್ಕೆ ಬಿಟ್ಬಿಡಿ. ಸಾಧ್ಯ ಇರೋರು ಮೃತ್ಯುಂಜಯ ಹೋಮನ ಮಾಡ್ಕೊಳ್ಳಿ, ಶಿವನ ಆರಾಧನೆನ ಮಾಡಿ ಅನ್ನುವಂಥದ್ದು ಇದೆ. ನಾನು ಅನ್ನುವಂತ ಅಹಂಕಾರನ ಹೋಗ್ಲಿಕ್ಕೆ ಬಿಡಿ ಅನ್ನುವಂಥದ್ದು ಇದೆ. ನಾನು ಅನ್ನುವಂತ ಅಹಂಕಾರದಿಂದ ಸಾಕಷ್ಟು ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಗಮನ ನಿಮ್ಮ ಕೈಲಿರುವಂಥ ವಿಶೇಷವಾದಂಥದ್ದು ಏನೋ ಇದೆ ಅದ್ರ ಕಡೆ ಇರ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು ಎಷ್ಟೇ ಬುದ್ಧಿವಂತರಾದ್ರೂ ಕೂಡ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ಅವರಿಗಿಂತ ಬುದ್ಧಿವಂತರು ಭಗವಂತ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಬೇಡದಿರೋ ಅಂತ ಆ ದುರಭ್ಯಾಸಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀರಿನಿಂದ ಒಂದಷ್ಟು ಸಮಸ್ಯೆ ಆಗತ್ತೆ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ಒಂದಷ್ಟು ಸಮಸ್ಯೆಗೆ ಒಡ್ಬೇಕು ಅಂತ ಕೆಲವರು ಕಾಯ್ತಾ ಇದ್ದಾರೆ. ಸೊ ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಲೈಫ್ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ. ಸೊ ಓವರ್ಕಮಿಂಗ್ ಫಿಯರ್, ಭಯದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ದುಶ್ಚಟಗಳಿಂದ, ದುಷ್ಟ ಜನರಿಂದ ಕೂಡ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಒಂದ್ ರೀತಿ ವಿಶೇಷವಾದಂತ ಭೈರವರ ಎನರ್ಜಿ ಇದೆ. ಒಂದ್ ರೀತಿ ಗೊತ್ತಿಲ್ಲ, ಕೆಲವು ಕಡೆ ಈ ಡ್ರಿಂಕ್ಸ್ ಎಲ್ಲ ಇಡುವಂತ ಶಿವನ ಆಲಯ ಇರುತ್ತಲ್ಲ, ಆ ಥರದ ಎನರ್ಜಿ ಇಲ್ಲಿ ಇದೆ. ಸೊ ಅಂಥ ಜಾಗಕ್ಕೆಲ್ಲ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ.
ಸ್ವಲ್ಪ ನಿಮ್ಮ ದೇಹದ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಶತ್ರುಗಳೆಲ್ಲರೂ ದೂರ ಆಗ್ತಾರೆ ಅನ್ನೋಂಥದ್ದು ಇದೆ. ತುಂಬಾ ಹೆವಿ ಎನರ್ಜಿ ಇದೆ. ಎಸ್, ಫೈನಾನ್ಷಿಯಲಿ ಸಕ್ಸಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಲಕ್ಷ್ಮೀನಾರಾಯಣರ ಆಶೀರ್ವಾದ ಇದೆ. ಹ್ಯಾಪಿ ಮ್ಯಾರೇಜ್ ಲೈಫ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸುಬ್ರಹ್ಮಣ್ಯನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಸೊ ಒಳ್ಳೆ ಪರ್ಸನ್ ಬರ್ತಾರೆ ನಿಮ್ಮ ಲೈಫಿಗೆ, ಲೈಫ್ ಪಾರ್ಟ್ನರ್ ಆಗಿ ಅನ್ನುವಂಥದ್ದು ಇದೆ. ಸಿಂಗಲ್ಸಿಗೆ ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ. ಮ್ಯಾರೇಜ್ ಆಗಿರೋರಿಗೆ ಲೈಫ್ ಚೆನ್ನಾಗಿ ಹೋಗುತ್ತೆ. ಒಟ್ನಲ್ಲಿ ಈ ವರ್ಷದ ಇಂಡಿವಿಜುವಲ್ ಬ್ಯಾಟಲ್ ಏನಿದೆ, ಪ್ರಿಪೇರ್ ಆಗಿ ಸರೆಂಡರ್ ಮಾಡಿ ದೇವರಿಗೆ ಅನ್ನುವಂಥದ್ದು ಇದೆ. ಇಲ್ಲಿ ಆಂಜನೇಯನ ಕಾರ್ಡ್ಸ್ ಇಂದ 3 ಕಾರ್ಡ್ ಇಡ್ತೀನಿ. ಮೊದಲನೇದು, ಎರಡನೇದು, ಮೂರನೇದು. ಬಾಟಮ್ ಆಫ್ ದಿ ಡೆಕ್, ಬಿಲೀವ್ ಇನ್ ಯುವರ್ ಪೊಟೆನ್ಷಿಯಲ್ ಅಂತ ಹೇಳ್ತಿದ್ದಾರೆ. ಸೊ ನೆವರ್ ಅಂಡರ್ ಎಸ್ಟಿಮೇಟ್ ಯುವರ್ ಪೊಟೆನ್ಷಿಯಲ್ ಆಸ್ ಐ ಡಿಸ್ಕವರ್ಡ್ ಮೈನ್ ಇನ್ ಸರ್ವಿಸ್. ರೆಕಗ್ನೈಸ್ ದ ಇಮ್ಮೆಸ್ ಪವರ್ ಯು ಹೋಲ್ಡ್ ವಿತ್ ಇನ್. ಸೊ ರೆಮಿಡಿ ಏನು ಅಂದರೆ, ರಾಮಾಯಣದ ರಿಲೇಟೆಡ್ ಆಂಜನೇಯನ ಕ್ಷೇತ್ರ ಎಲ್ಲಾದರೂ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಬನ್ನಿ, ಸೆಲ್ಫ್ ಡಿಸಿಪ್ಲಿನ್ ಮಾಡ್ಕೊಳ್ಳಿ ಅಂತ. ಸೊ ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಇದಿಷ್ಟು ಕಾರ್ಡು ಜಂಪ್ ಔಟ್ ಆಗಿದೆ. ಐ ಥಿಂಕ್ ಇದು ನನಗೆ ಅನ್ಕೊಳ್ತೀನಿ, ನಿಮಗೆ ಕೂಡ ಆಗಿರಬಹುದು. ಇದರಲ್ಲಿ ಏನಿದೆ ಅಂತ ನೋಡೋಣ. ಸೊ ಟ್ರೂ ಪರ್ಪಸ್ ಅನ್ನುವಂಥದ್ದು ಇದೆ. ಸೊ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಮುಂದುವರಿ. ನಿನ್ನನ್ನು ನೀನು ಸಮಾಜ ಸೇವೆಗೋಸ್ಕರ ಮುಡುಪಾಗಿರು, ಅಥವಾ ದೇವರು ನಿಂಗೆ ಏನು ಮಾಡಲಿಕ್ಕೆ ಭೂಮಿ ಮೇಲೆ ಕಳಿಸಿದ್ದಾರೆ, ನಿನ್ನ ಸೇವೆ, ನಿನ್ನ ಜೀವನ ಯಾವುದಕ್ಕೆ ಮುಡುಪಾಗಿರಬೇಕು ಅಂತ ಭಗವಂತ ಬಯಸಿದ್ದಾನೆ, ಆ ಥರ ನಡಿಲಿಕ್ಕೆ ಬಿಡು. ನಿನಗಿಂತ ದೇವ್ರು ಏನು ಹೇಳ್ತಾರೋ ಅದನ್ನ ಮಾಡು ಅಂತ ಹೇಳ್ತಿದ್ದಾರೆ. ಯಾವಾಗಲೂ ಆಂಜನೇಯನ ಚಿಕ್ಕ ಪೆಂಡೆಂಟನ್ನು ನಿಮ್ಮ ಜೊತೆ ತಗೊಂಡು ಓಡಾಡಿ ಅನ್ನುವಂಥದ್ದು ಇದೆ. ಪಾಸಿಟಿವ್ ಎನರ್ಜಿ. ಸೊ ಪಾಸಿಟಿವ್ ಎನರ್ಜಿ ನಿಮ್ಮ ಜೀವನದಲ್ಲಿ ಬರೋ ಹಾಗೆ ನೋಡ್ಕೊಳ್ಳಿ. ಬರ್ದಿರೋ ಹಾಗೆ ತಡಿತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಬರ್ತಾ ಇಲ್ಲ, ಸಾಕಷ್ಟು ಸಮಸ್ಯೆ ಮಾಡ್ತಿದ್ದಾರೆ. ಅದರಿಂದ ಹೊರಗೆ ಬಂದು ಪಾಸಿಟಿವ್ ಆಗಿ ತಗೊಂಬನ್ನಿ, ಪಾಸಿಟಿವ್ ವೈಬ್ರೇಷನ್ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ಪಾಸಿಟಿವ್ ಆಗಿ ಯೋಚನೆ ಮಾಡಿದಷ್ಟು ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಆಗತ್ತೆ ಅನ್ನುವಂಥದ್ದು ಇದೆ. 21 ದಿನದಿಂದ 40 ದಿವಸದವರೆಗೂ ಕಂಟಿನ್ಯೂಸ್ ಆಗಿ ದಿನಾಗ್ಲೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಇದರಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಬರುತ್ತೆ. 21ರಿಂದ 40 ದಿನ, ದಿನಾಗ್ಲೂ 40 ದಿನ ಕಂಟಿನ್ಯೂಸ್ ಆಗಿ ಹೋಗ್ಬಿಟ್ಟು ಬನ್ನಿ ಆಂಜನೇಯನ ದೇವಸ್ಥಾನಕ್ಕೆ. ಇದರಿಂದ ಒಳ್ಳೇದಾಗುತ್ತೆ. ಸ್ಟ್ಯಾಂಡ್ ಅಪ್ ಫಾರ್ ರೈಟ್. ಸೊ ಸತ್ಯಕ್ಕೋಸ್ಕರ ನಿಮಗೆ ಸರಿ ಅನ್ಸೋದನ್ನ ನೀವು ಯಾರಿಗೂ ಹೆದರ್ದಿರ, ಯಾವುದೇ ರೀತಿಯ ಒಂದು ಭಯ ಪಡ್ದಿರ, ನಿಮ್ಗೆ ಸರಿ ಅನ್ಸೋದನ್ನ ನೀವು ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ದುಷ್ಟಶಕ್ತಿಗಳ ವಿರುದ್ಧ ನಿಲ್ಲಿ ಅನ್ನುವಂಥದ್ದು ಇದೆ. ಅಪ್ಹೋಲ್ಡ್ ರೈಟ್ನೆಸ್ ಆಸ್ ಐ ಫೈಟ್ ಅಲಾಂಗಿಸ್ಟ್ ರಾಮ ಅಗೇನಿಸ್ಟ್ ವಿಲ್. ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಈಸ್ ರೈಟ್ ಅಂಡ್ ಅಪೋಸ್ ಇನ್ ಜಸ್ಟಿಸ್ ಅಂತ. ಅನ್ಯಾಯದ ವಿರುದ್ಧ ಹೋರಾಡಿ, ಅಥವಾ ಅನ್ಯಾಯಕ್ಕೆ ನ್ಯಾಯ ಸಿಗೋ ಹಾಗೆ ಮಾಡಬೇಡಿ ಅನ್ನುವಂಥದ್ದು ಇದೆ. ನ್ಯಾಯಕ್ಕೆ ನ್ಯಾಯ ಸಿಗೋ ಹಾಗೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್, ಆಂಜನೇಯನ ಒಂದು ಚಿತ್ರದ ಮುಂದೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿ, ಜೊತೆಗೆ ಬೇರೆಯವರಿಗೆ ಸಹಾಯ ಮಾಡುವಂಥ ಮನಸ್ಥಿತಿಗೆ ಬನ್ನಿ. ಜೊತೆಗೆ ಆಂಜನೇಯನ ಜೊತೆ ನಿಮ್ಮ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಕ್ಲಿಯರ್ ಕಮ್ಯುನಿಕೇಟೆಡ್ ವಿತ್ ಯೂನಿವರ್ಸ್ ಜೊತೆ ಹೆಚ್ಚಿನ ಕನೆಕ್ಟಿವಿಟಿನ ಇಟ್ಕೊಳ್ಳಿ ಅನ್ನುವಂಥದ್ದು. ಇಲ್ಲಿ ಸೀತಾಮಾತೆ ಇದ್ದಾರೆ. ಸೀತಾಮಾತೆ ಭೂಗರ್ಭ ಸಂಜಾತೆ. ಭೂಮಿ ಅಂದ್ರೆ ಅರ್ಥ ಅಂದ್ರೆ ಯೂನಿವರ್ಸ್. ಸೊ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಕ್ಲಿಯರ್ ಮೆಸೇಜ್, ನಿಮ್ಮ ಇಂಟೆನ್ಷನ್, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ಅದು ಯೂನಿವರ್ಸ್ ನಿಮ್ಗೆ ಏನು ಹೇಳ್ತಿದೆ, ನೀವು ಯಾವ ರೀತಿ ಅದನ್ನ
ಅಬ್ಸರ್ವ್ ಮಾಡ್ತಿದ್ದೀರಾ? ಅಥವಾ ನೀವೇನು ಹೇಳ್ತಿದ್ದೀರಾ ಅದು ಯೂನಿವರ್ಸಿಗೆ ಕನೆಕ್ಟ್ ಆಗ್ತಿದೆಯಾ? ಈ ಕಮ್ಯುನಿಕೇಷನ್ ಗ್ಯಾಪ್ ಯಾಕೆ ಆಗ್ತಿದೆ? ಇದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ರೈಟ್ ಕ್ಲಿಯರ್ಲಿ ಯುವರ್ ಡಿಸೈರ್ ಆನ್ ಯೆಲ್ಲೋ ಪೇಪರ್ ವಿತ್ ರೆಡ್ ಪೆನ್ ಅಂತ ಇದೆ. ಯೆಲ್ಲೋ ಕಲರ್ ಹಳದಿ ಬಣ್ಣದ ಪೇಪರ್ ತಗೊಂಡು ಕೆಂಪು ಬಣ್ಣದ ಪೆನ್ನಿಂದ ನೀವು ಅದ್ರ ಮೇಲೆ ನಿಮ್ಗೆ ಏನ್ ಬರಿಬೇಕು ಅನ್ಸುತ್ತೋ, ನಿಮ್ಮ ಆಸೆ ಆಕಾಂಕ್ಷೆ ಏನಿದೆಯೋ ಇದನ್ನ ಬರೀರಿ. ಇದರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅಂತ ಇದೆ. ಪೇಷನ್ಸ್, ತಾಳ್ಮೆ ಎಲ್ಲದಕ್ಕೂ ಕೂಡ ಅಸ್ತ್ರ. ಸೊ ಅಯೋಧ್ಯೆ ಆಗ್ಬೇಕು ಅಂದ್ರೆ ಎಷ್ಟೋ ವರ್ಷಗಳು ನಾವು ತಾಳ್ಮೆಯಿಂದ ಕಾಯ್ದಿದ್ದಕ್ಕೆ ಅಯೋಧ್ಯೆ ಆಯ್ತು ಮತ್ತೆ. ಸೊ ಆ ತಾಳ್ಮೆ ಅನ್ನುವಂಥ ಅಸ್ತ್ರನ ಬಿಟ್ಕೊಡ್ಬೇಡಿ. ಯಾವಾಗ್ಲೂ ತಾಳ್ಮೆಯಿಂದ ಹುಡುಕಾಟ ಮಾಡಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ, ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಡಿವೈನ್ ಟೈಮಿಂಗ್ ಅಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇದೆ. ದಿನಾಗ್ಲೂ ರಾಮ ರಾಮ ಅಂತ ಬರೀರಿ, ಅಥವಾ ರಾಮನ ಒಂದು ಜಪಾನ ಮಾಡಿ. ಇದರಿಂದ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಅರ್ಥ ಸಿಗುತ್ತೆ, ನಿಮ್ಮ ಸಮಸ್ಯೆಗಳ ಅಂತ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ದೇವಾಲಯಗಳಲ್ಲಿ ದೀಪನ ಹಚ್ಚಿಸಿ ಬನ್ನಿ, ಇಲ್ಲ ದೀಪೋತ್ಸವದ ಕಾರ್ಯಕ್ರಮನ ಮಾಡಿಸಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯ ಎಲ್ಲೇ ಇದ್ರೂ ನೋಡ್ತಾನೆ ಇದ್ದಾರೆ ಅನ್ನುವಂಥದ್ದು ಇದೆ. ಆಂಜನೇಯ ಇಲ್ಲಿ ಮಾತ್ರ ಅಲ್ಲ, ಶ್ರೀಲಂಕಾನು ಕೂಡ ಕಾಯ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿದೆ. ಒಳ್ಳೇದಾಗ್ಲಿ ಎಲ್ರಿ. ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಪ್ರೊಟೆಕ್ಟ್ ಯುವರ್ ಲವ್ಡ್ ಒನ್ಸ್ ಅಂತ ಇದೆ. ನಿಮ್ಮ ಪ್ರೀತಿ ಪಾತ್ರರನ್ನ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅವರಿಗೆ ಕೇರ್ ಮಾಡಿ ಅನ್ನುವಂಥದ್ದು ಇದೆ. ಪ್ರೊಟೆಕ್ಟ್ ದೋಸ್ ಯು ಕೇರ್ ಫಾರ್ ಆಸ್ ಐ ಪ್ರೊಟೆಕ್ಟೆಡ್ ಸೀತಾ. ಆಫರ್ ಸಪೋರ್ಟ್ ಅಂಡ್ ಸೇಫ್ ಗಾರ್ಡ್ ದೋಸ್ ಹೂ ಆರ್ ವ್ಯಾಲ್ಯೂರಬಲ್ ಅಂತ ಇದೆ. ಸೊ ರೆಮಿಡಿ ಏನು ಅಂದ್ರೆ, ಸೊ ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆಯ ದೀಪನ ಹಚ್ಚಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಶನಿ ಮಹಾತ್ಮರ ಆರಾಧನೆ ಮಾಡಿ ಮತ್ತೆ ಸಾಸಿವೆ ಎಣ್ಣೆಯಲ್ಲಿ ದೀಪನ ಹಚ್ಚಿ. ಇದರಿಂದ ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ರಕ್ಷೆ ಸಿಗುತ್ತೆ. ರಕ್ಷೆ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿ ಕೂಡ ದೀಪನ ಹಚ್ಚಿ ಅಂತ ಹೇಳ್ತಾ ಇದ್ದಾರೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದಾರೆ? ಬಿ ವಾರಿಯರ್ ಅಂತ ಇದೆ. ಸೊ ನಿಮ್ಮ ಪವರ್ ಮೇಲೆ ಯಾವುದೇ ಡೌಟ್ ಇಟ್ಕೊಬೇಡಿ. ನೀವು ನಿಮ್ಮ ಅಗೇನಿಸ್ಟ್ ಆಗಿ ನಿಮ್ಮನ್ನ ಬಳಸ್ಕೊಳ್ಬೇಡಿ. ದುಷ್ಟ ಶಕ್ತಿಗಳ ವಿರುದ್ಧವಾಗಿ ನೀವು ನಿಮ್ಮನ್ನ ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೆಗೆಟಿವಿಟಿಯಿಂದ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಿ ಎ ವಾರಿಯರ್ ಅಗೇನಿಸ್ಟ್ ನೆಗೆಟಿವಿಟಿ ಬೋತ್ ವಿತಿನ್ ಅಂಡ್ ವಿತೌಟ್ ಆಸ್ ಐ ಫೈಟ್ ಅಗೇನಿಸ್ಟ್ ಅಂತ ಇದೆ. ವಿಲ್ ಅಲಾಂಗ್ ಸೈಡ್ ಆಫ್ ರಾಮ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ನೆಗೆಟಿವಿಟಿ, ನೆಗೆಟಿವ್ ಇನ್ಫ್ಲೂಯೆನ್ಸ್ ಅಂಡ್ ಕಲೆಕ್ಟಿವ್ ಪಾಸಿಟಿವ್ ಥಾಟ್ಸ್ ಅಂತ ಇದೆ. ಸಕಾರಾತ್ಮಕ ಆಲೋಚನೆಗಳನ್ನ ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ರೈಟ್ ಡೌನ್ ಯುವರ್ ನೆಗೆಟಿವ್ ಥಾಟ್ಸ್ ಆರ್ ಹ್ಯಾಬಿಟ್ಸ್ ಅಂಡ್ ಸಿಂಬಲಿಕ್ಲಿ ಬರ್ನ್ ಎ ಪೇಪರ್ ಆಸ್ ಎ ರಿಲೀಸ್ ರಿಚುವಲ್ ಅಂತ ಇದೆ. ನಿಮ್ಮ ಜೀವನದಲ್ಲಿ ಏನ್ ನೆಗೆಟಿವಿಟಿ ಇದೆ, ಅಥವಾ ನಿಮ್ಗೆ ಏನ್ ಯಾವಾಗ್ಲೂ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ, ಅದನ್ನೆಲ್ಲ ಬರೆದ್ಬಿಟ್ಟು ಸುಟ್ಟಾಕಿ ಅನ್ನುವಂಥದ್ದು. ಡಿಟರ್ಮಿನೇಷನ್ ಅಂತ ಇದೆ. ಸೊ ಓವರ್ಕಮ್ ಅಬ್ಸ್ಟಾಕಲ್ ವಿತ್ ಅನ್ವೇರಿಂಗ್ ಡಿಟರ್ಮಿನೇಷನ್ ಆಸ್ ಐ ಓವರ್ಕಮ್ ಕೌಂಟ್ಲೆಸ್ ಚಾಲೆಂಜಸ್ ಇನ್ ಮೈ ಲೈಫ್ ಅಂತ ಹೇಳ್ತಿದ್ದಾರೆ. ಎಕ್ಸ್ಪೆಕ್ಟ್ ಚಾಲೆಂಜಸ್ ಆನ್ ಯುವರ್ ಮ್ಯಾನಿಫೆಸ್ಟೇಷನ್ ಜರ್ನಿ ಅಂಡ್ ಫೇಸ್ ದೆಮ್ ಈಸ್ ರೀಸೈಲೆನ್ಸ್ ಅಂತ ಇದೆ. ನಿಮ್ಮ ಮುಂದೆ ಯಾರು ಶಬ್ದ ಮಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು. ಯಾರಲ್ಲಿ ಸೌಂಡು ಮಾಡೋದು, ಸುಮ್ನಿರ್ರಿ ಚಾರಿ ಬೈಬೋದು, ಈ ತರ ಯಾರೇ ಬಂದ್ರು ಸೈಲೆಂಟ್ ಆಗಿಬಿಡ್ಬೇಕು ನಿಮ್ಮ ಮುಂದೆ. ಅಷ್ಟು ಪವರ್ಫುಲ್ ಆಗಿ ಇರಿ ನೀವು. ಸಮಸ್ಯೆಗಳು ನಿಮ್ಮನ್ನ ನೋಡಿ ಹೆದರಿ ಸೈಡಿಗೆ ಹೋಗ್ಬೇಕು. ಸಮಸ್ಯೆಗಳ ವಿರುದ್ಧ ನೀವು ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವಂಥದ್ದು ಇದೆ. ಟೈ ರೆಡ್ ಥ್ರೆಡ್ ಆರ್ ಬ್ರೆಸ್ಲೆಟ್ ಬ್ಲೆಸ್ಡ್ ಇನ್ ಹನುಮಾನ್ಸ್ ನೇಮ್. ಆಂಜನೇಯನ ಹೆಸರಲ್ಲಿ ಏನಾದ್ರೂ ಒಂದು ಕೆಂಪು ದಾರ ಈ ತರ ಏನಾದ್ರೂ ಕಟ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚು ರಕ್ಷೆ ಸಿಗುತ್ತೆ ಅನ್ನುವಂಥದ್ದು. ಯಾರಲ್ಲಿ ಸೊಂಡು ಮಾಡೋದು, ಸುಮ್ನಿರ್ರಿ ಬಜರಂಗಿ ಬೈಬೋದು. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓ
ಸದ್ಯಕ್ಕೆ ಶತ್ರುಗಳು ಒಳಗೆ ಇದ್ದಾರೆ. ನಿಮ್ಮ ಒಳಗಿನ ಶತ್ರುಗಳನ್ನ, ನಿಮ್ಮ ಒಳಗಿನ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೊಳ್ಳಿ. ನಿಮ್ಮೊಳಗಿನ ನೆಗೆಟಿವ್ ಥಾಟ್ಸ್‌ನ, ನೆಗೆಟಿವ್ ಹ್ಯಾಬಿಟ್ಸ್‌ನ ಇಷ್ಟೇ ನನ್ನ ಸಾಮರ್ಥ್ಯ ಅಂತ ಏನು ಅನ್ಕೊಂಡಿದ್ದೀರಾ, ಅದರಿಂದ ಹೊರಬರೋದಕ್ಕೆ ಏನು ಮಾಡಬೇಕು, ನಿಮ್ಮನ್ನ ನೀವು ಒಂದು ರೀತಿ ಬದಲಾವಣೆಯ ಹಂತಕ್ಕೆ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ದಿನಾಗ್ಲೂ ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡಿ ಭಯನ ಬಿಟ್ಟಾಕಿ ಅನ್ನುವಂಥದ್ದು ಇದೆ. ಬಿಲೀವ್ ಇನ್ ಪಾಸಿಬಿಲಿಟೀಸ್. ಸೊ ಎಸ್, ಫ್ಯೂಚರು ತುಂಬ ಸಾಧ್ಯತೆಗಳಿದೆ. ನೀವೇನೇನು ಅನ್ಕೊಂಡಿದ್ದೀರೋ ಅದೆಲ್ಲವೂ ಆಗತ್ತೆ. ರಾಮನ ಸೇವೆಗೆ ನಿಮ್ಮ ಜೀವನನ ಮುಡಿಪಾಗಿಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಮಸ್ಯೆಗಳು ಗೊತ್ತಿಲ್ದಿರೋ ರೀತಿಲಿ ನಿಮ್ಮ ಜೀವನಕ್ಕೆ ಬಂದಿದೆ, ಇನ್ನು ಮುಂದೇನೂ ಬರುತ್ತೆ. ಅದೇ ರೀತಿ ಸಾಕಷ್ಟು ಗೊತ್ತಿಲ್ದಿರೋ ಅಂಥ ಅವಕಾಶಗಳು, ಗೊತ್ತಿಲ್ದಿರೋ ಅಂಥ ದಾರಿಗಳು ನಿಮ್ಮ ಜೀವನನ ಕರ್ಕೊಂಡು ಹೋಗುತ್ತೆ. ಒಂದು ಅಜ್ಞಾತ ವಾಸದಲ್ಲಿರುವಂಥ ದೇವಸ್ಥಾನ ಗುರ್ತಿಗೆ ಬರುತ್ತೆ, ಬೆಳಕಿಗೆ ಬರುತ್ತೆ. ಆ ದೇವಸ್ಥಾನದ ಹತ್ರ ನೀರಿದೆ. ಆ ನೀರಲ್ಲಿ ಸ್ನಾನ ಮಾಡಿದ್ರೆ ಸಾಕಷ್ಟು ಪಾಪ ಕಾರ್ಯಗಳು ಮಾಡಿದ್ರು ಕೂಡ ಪುಣ್ಯ ಬರುತ್ತೆ. ದೇವಸ್ಥಾನದ ಹತ್ರ ನೀರಿದೆ, ಆ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಹೆಚ್ಚಾಗತ್ತೆ, ಪಾಪ ಕಮ್ಮಿ ಆಗುತ್ತೆ. ಸೊ ನದಿ ಸ್ಥಾನ, ತೀರ್ಥಸ್ಥಾನ ಅನ್ನುವಂಥ ರೀತಿಲೇ ಇದು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಇದು ಎಲ್ಲಿದೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲ, ಇನ್ನು ಮುಂದೆ ಗೊತ್ತಾಗತ್ತೆ. ಅದಕ್ಕೆ ಒಂದು ಕುರುಹು ಆಂಜನೇಯನ ಗದೆ ಅಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಒಂದು ದೊಡ್ಡ ತ್ರಿಕೋನಾಕಾರದ ಸರ್ಪ ನಿಮಗೆ ಕಾಣಿಸುತ್ತೆ. ನಿಜವಾಗ್ಲೂ ಸರ್ಪ ಇರುತ್ತೆ. ಆ ಸರ್ಪದ ಹೆಡೆ ತ್ರಿಕೋನದಲ್ಲಿ ಇರುತ್ತೆ. ಮಾಮೂಲಿ ಹೀಗಿರೋದಿಲ್ಲ, ತ್ರಿಕೋನದಲ್ಲಿ ಇರುತ್ತೆ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ದಿನಾಗ್ಲೂ ಮಂಗಳವಾರದೊತ್ತು ಮಂಗಳವಾರ ಮತ್ತು ಶನಿವಾರ 7 ಬಾರಿ ಹನುಮಾನ್ ಚಾಲೀಸಾನ ಓದಿ ಅನ್ನುವಂಥದ್ದು ಇದೆ. ನ್ಯೂ ಬಿಗಿನಿಂಗ್ ಅಂತ ಹೇಳ್ತಾ ಇದೆ. ಒಂದು ನ್ಯೂ ಬಿಗಿನಿಂಗ್, ಒಂದು ಫ್ರೆಶ್ ಸ್ಟಾರ್ಟ್ ಬರೋದ್ರಲ್ಲಿ ಇದೆ ನಿಮ್ಮ ಜೀವನದಲ್ಲಿ. ಸೊ ಫಸ್ಟು ಮೊದಲ ಹೆಜ್ಜೆನ ಇಡಿ ಅದಕ್ಕೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಂಜನೇಯ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಮಾಡಿಕೊಡ್ತಾರೆ ಅನ್ನುವಂಥದ್ದು. ರಾಮನ ಆರಾಧನೆ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯಲ್ಲಿ ಹನುಮನ ಯಂತ್ರನ ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇಡಿ. ಇದರಿಂದ ಪ್ರೊಟೆಕ್ಷನ್ನು ಬರುತ್ತೆ ಮತ್ತೆ ಪಾಸಿಟಿವ್ ವೈಬ್ರೇಷನ್ನು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ನನ್ನ ಜೀವನದಲ್ಲಿ ಸುಮಾರು ನಾನು ಇನ್ನೂ ರೀಡಿಂಗ್ ಕಲ್ತಿರ್ಲಿಲ್ಲ. ಅದಕ್ಕೆ ಮುಂಚೆ ಒಂದು ಕನಸಲ್ಲಿ ತುಂಬ ಭಯಂಕರವಾದಂಥ ಕನಸು ಬಿದ್ದಿತ್ತು. ನಾ ಹೋಗೋ ದಾರಿಲೆಲ್ಲ ಹಸುನ ಕಡ್ದು ನನ್ನ ಗಾಡಿ ಮುಂದೆ ಹಾಕ್ತಾ ಇದ್ರು. ಈ ಥರ ಕನಸು ಬೀಳ್ತಾ ಇತ್ತು. ಎಲ್ಲಿ ಹೋದ್ರೂ ನಂಗೆ ಅಡ್ಡಿ ಆಗ್ತಾನೆ ಇತ್ತು. ಯಾರೋ ಬಂದು ನನ್ನನ್ನು ಅದೆಲ್ಲರಿಂದ ನೆಲದ ಮೇಲೆ ಬಿಡ್ದಿರ ಆಕಾಶದಿಂದ ಕರ್ಕೊಂಡೋಗಿ ಒಂದು ದಡದಲ್ಲಿ, ಈ ಕಡೆ ನದಿ ನೀರು ಇದೆ, ಇಲ್ಲಿ ಜಾಗ ಇದೆ, ಅಲ್ಲಿ ದೇವಸ್ಥಾನ ಇದೆ, ಅಲ್ಲೆಲ್ರಿಗೂ ಶಾಸ್ತ್ರ ಹೇಳ್ತಾ ಇರ್ತಾರೆ. ನಾನು ಹೋಗಿ ಕೇಳಕ್ಕೆ ಹೋದರೆ ನಂಗೆ ಯಾರೂ ಹೇಳೋದೇ ಇಲ್ಲ. ನನಗೆ ಬೇಜಾರಾಗ್ಬಿಟ್ಟು ನಾನು ಬಂದು ಸೈಡಲ್ಲಿ ನಿಂತ್ಕೊಂಡ್ರೆ ಆವಾಗ ನನ್ನ ಕೈಯಲ್ಲಿ ಇದ್ಕಿದಂಗೆ ಆಂಜನೇಯನ ವಿಗ್ರಹ ಬಂದಿತ್ತು. ಬಂದ್ಬಿಟ್ಟು ಅವತ್ತು ನಿಂದು ಪಾಸ್ಟ್ ಲೈಫ್ ಕರ್ಮ ಪೂರ್ವಾರ್ಜಿತ ಶುರು ಆಗ್ತಿದೆ ಇವಾಗ. ಅದರಲ್ಲಿ ನೀನೊಬ್ಬಳೇ ಹೋಗಬೇಕು, ನೀನೊಬ್ಬಳೇ ಫೇಸ್ ಮಾಡಬೇಕು, ನಾನು ಇರ್ತೀನಿ ಅಂತ ಅವತ್ತು ಹೇಳಿದ್ರು. ಅವತ್ತು ಹೇಳಿದಂಥ ಆಂಜನೇಯ ಇವತ್ತವರೆಗೂ ನನ್ನ ಜೊತೆ ಇದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಆಂಜನೇಯನ ಅಷ್ಟೊಂದು ಮುಗಿಯಲ್ಲ, ಅಷ್ಟೊಂದು ನಂಬಲ್ಲ ಅಂತಲ್ಲ, ನನಗೆ ನೆನಪು ಬರೋದಿಲ್ಲ. ನಂಗೆ ಜಾಸ್ತಿ ಗಣೇಶ ಇಲ್ಲ ಶಕ್ತಿ ದೇವತೆ ಇಬ್ಬರೇ ನೆನಪು ಬರೋದು. ಇವತ್ತವರೆಗೂ ಇದ್ದಾರೆ. ಸೊ ಎಲ್ಲಾದರೂ ಹೋದರೆ ಹೇಗೆ ದರ್ಶನ ಕೊಡ್ತಾರೆ ಅಂದರೆ ಹಾಗೆ ದರ್ಶನ ಕೊಡ್ತಾರೆ. ಸೊ ಕೆಲವು ಸತಿ ನನ್ನ ಕಣ್ಣಿಗೆ ಕಾಣಿಸೋದಿಲ್ಲ ಅವರು, ಅಂದರೆ ವಿಸಿಬಲ್ ಇರೋದಿಲ್ಲ, ಬಟ್ ನನಗೆ ಮಾತ್ರ ಕಾಣಿಸ್ತಾ ಇರುತ್ತೆ, ಯಾರಿಗೂ ಕಾಣಿಸಲ್ಲ. ಕೆಲವು ಸತಿ ಮಾರುತಿ ರೂಪದಲ್ಲೂ ಕೂಡ ದರ್ಶನನ ಕೊಡ್ತಾರೆ. ಈ ಕಾರ್ಡು ಅವತ್ತು ನಾನು ಏನು ನೋಡಿದೆ ಅದೇ ರೂಪದಲ್ಲಿ ಇದೆ. ನನಗೆ ಆಶ್ಚರ್ಯ ಆಗ್ತಿದೆ. ಈ ಕಾರ್ಡ್ ಇವತ್ತೇ ನಾನು ನೋಡ್ತಾ ಇರೋದು. ಆವತ್ತಿಂದ ಇವತ್ತವರೆಗೂ ಈ ನ್ಯೂ ಬಿಗಿನಿಂಗ್ ಅಂತ ಏನು ಹೇಳಿದ್ದಾರೆ. ಸೊ ಈ 3 ಕಾರ್ಡು ಮ್ಯಾಕ್ಸಿಮಮ್ ನಾನು 3ನೇದು ಆಯ್ಕೆ ಮಾಡ್ತಾ ಇರ್ತೀನಿ. ಸೊ ನಾನು ಆಯ್ಕೆ ಮಾಡೋದ್ರಲ್ಲಿ ನನಗೆ ಇದು ನನ್ನ ನಂಬಿಕೆ, ನನ್ನೊಳಗಿನ ಶತ್ರುತ್ವ, ನನ್ನೊಳಗಿನ ರಾಕ್ಷಸರು ಏನಿದ್ದಾರೆ ನೆಗೆಟಿವಿಟಿ, ಅಥವಾ ನಾನು ಮುಂದೆ ಬರುವಂಥ ಪಾಸಿಬಿಲಿಟಿ, ನನ್ನ ನೆಕ್ಸ್ಟ್ ಜರ್ನಿ ಎಲ್ಲಿ ಹೋಗುತ್ತೆ, ಮತ್ತು ನನ್ನ ಜೀವನದಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆಗೆ ಉತ್ತರ ಎಲ್ಲನೂ ಕೊಟ್ಟಿದ್ದಾರೆ. ಮೇ ಬಿ 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮೊಳಗೆ ತುಂಬ ನೆಗೆಟಿವಿಟಿ ಇತ್ತು, ಆ ನೆಗೆಟಿವಿಟಿನ ಚೆಂಡಾಡಿ ಹೊರಗೆ ಬಂದಿದ್ದೀರಾ.
ಅನ್ನುವಂಥದ್ದು ಇದೆ. ಸೊ ನೋಡೋಣ, ಮುಂದಿನ ಅಗ್ನಿ ಪರೀಕ್ಷೆಯಿಂದ ಗೆದ್ದು ಬಂದಿರುವಂಥ ನೀವು ಯಾವ ರೀತಿಲಿ ಒಳಿತಾಗತ್ತೆ, ಯಾವ ರೀತಿಯ ಯಶಸ್ಸು ನಿಮಗೆ ತಂದು ಕೊಡ್ತಾರೆ ಆಂಜನೇಯ ಅನ್ನೋದನ್ನ ನೋಡೋಣ ಮುಂದಿನ ದಿನಗಳಲ್ಲಿ. ನಾನು ಕೂಡ ಶ್ರೀ ಆಂಜನೇಯನ ಪಾದಾರವಿಂದಕ್ಕೆ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತೀನಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ತಾ ಹನುಮಾನ್ ಚರಣೆ ಸ್ಮರಣೆ. ಇಲ್ಲಿ ಒಂದು ನೆಗೆಟಿವಿಟಿ ಬಗ್ಗೆ ಇರೋದ್ರಿಂದ ಒಂದು ಸಣ್ಣ ಮಂತ್ರನ ಹೇಳ್ಕೊಳ್ಳೋಣ. ಓಂ ಶ್ರೀ ಮಹಾಂಜನೇಯಂ ಪವನಪುತ್ರ ವೇಷಾಯ ವೇಷಯ ಓಂ ಶ್ರೀ ಹನುಮತೆ ಫಟ್. ಸೊ ಇದನ್ನ ಹೇಳ್ಕೊಳ್ಳೋಣ. ಸೊ ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖ ಕ್ಷಯ ಕರೋ ಭವ ಅಂತ ಪ್ರಾರ್ಥನೆ ಮಾಡ್ತಾ, ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಎಲ್ಲರಿಗೂ ಒಳ್ಳೆದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನ್ಯೂ ಬಿಗಿನಿಂಗ್ ಹೇಳಿದ್ದಾರೆ ಆಂಜನೇಯ, ಖಂಡಿತವಾಗ್ಲೂ ನ್ಯೂ ಬಿಗಿನಿಂಗ್ ಬರುತ್ತೆ. ಒಳ್ಳೆದಾಗ್ಲಿ. ಟೇಕ್ ಕೇರ್.